ದ್ವಿತೀಯ ಪಿಯುಸಿ ಮರುಪರೀಕ್ಷೆ ಕಟ್ಟೋದಕ್ಕೆ ವಿದ್ಯಾರ್ಥಿಗಳು ಹರಸಾಹಸ ಪಡ್ತಿದ್ದಾರೆ. ಕಳೆದ 3 ದಿನಗಳಿಂದ ಸರ್ವರ್ ಡೌನ್ ಆಗಿದ್ದು, ಮರುಪರೀಕ್ಷೆ ಕಟ್ಟೋದಕ್ಕೆ ನಾಳೆ ಕೊನೆಯ ದಿನ ಆಗಿರೋದ್ರಿಂದಾಗಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ. ಸೈಬರ್ ಮತ್ತು ಕಂಪ್ಯೂಟರ್ ಸೆಂಟರ್ಗಳ ಮುಂದೆ ವಿದ್ಯಾರ್ಥಿಗಳು ಕಾಯುವಂತಾಗಿದೆ. ನಮ್ಮ ಮಕ್ಕಳು ಮರುಪರೀಕ್ಷೆ ಬರೆಯೋದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರ ದ್ವಿತೀಯ ಪಿಯುಸಿ ಮರುಪರೀಕ್ಷೆ ದಿನಾಂಕವನ್ನ ಮುಂದೂಡಬೇಕು. ಪದೇ ಪದೇ ಸರ್ವರ್ ಡೌನ್ ಆಗೋದನ್ನ ತಪ್ಪಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮನವಿ ಮಾಡಿದ್ದಾರೆ. ಸರ್ವರ್ ಸಿಗ್ತಾ ಇಲ್ಲ. ನಾಳೆ ಲಾಸ್ಟ್ ಡೇಟು ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಇಲ್ಲಿಯರ್ದು ಇಂಪ್ರೂವ್ಮೆಂಟ್ ಎಕ್ಸಾಮ್ ಕಟ್ಸಕ್ಕೆ ಬರ್ತಾ ಇದ್ದೀನಿ. 3 ದಿನದೂ ಸಿಗ್ತಾ ಇಲ್ಲ ಸರ್ವರು. ಬಂದು ಹೋಗ್ತಾ ಇದ್ದೀನಿ, ಇಲ್ಲೇ ಇದ್ದೀನಿ. ಇವತ್ತು ನಾಳೆ ಲಾಸ್ಟ್ ಡೇಟು, ಅದರಿಂದ ಸ್ವಲ್ಪ ಜಾಬ್ ಹೋಗ್ತಾ ಸರ್ವರ್ ಬಂದರೆ ಇರೋದ್ರಿಂದ ಮಕ್ಕಳ ಭವಿಷ್ಯ ಇದಾಯ್ತದೆ. ನಾಳೆ ಲಾಸ್ಟ್ ಡೇಟ್ ಇರೋದ್ರಿಂದ ನೀವು ಇವತ್ತು ಇದು ಮಾಡಿಸ್ಕೊಡ್ಬೇಕು. ಅಲ್ಲಂತೂ ನಾಳೆಯಿಂದ ಇದಾಗಿಲ್ಲ ಅಂದರೆ ಇನ್ನೊಂದು ವರ್ಷ ಕಾಯ್ಬೇಕಾಯ್ತದೆ. ಮಕ್ಕಳುಗಳಿಗೆ ತುಂಬ ಸಮಸ್ಯೆ ಆಗ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ದಿನ ಇಲ್ಲ ಟೈಮ್ ಕೊಡಬೇಕಲ್ಲ. ಸರ್ವರ್ ನೀವು ಬೇಗ ಇದು ಮಾಡ್ಕೊಡ್ಬೇಕಾಯ್ತು. ನಾವು ತಾಯಿರು ಊರಿಂದ ಬರ್ತಾ ಇದ್ದೇನೆ. ಬೆಳಗ್ಗೆ ಸಾಯಂಕಾಲ ಬರ್ತಾ ಇದೆ, ಮಧ್ಯಾಹ್ನ ಬರ್ತಾ ಇದೆ. ಇವಾಗ ಬೆಳಗ್ಗೆ ಬಂದಿರೋದು ಇನ್ನೂ ಇಲ್ಲ ಇದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.